ದೇವೇಗೌಡರು ನಮ್ಮ ನಾಯಕರು, ಒಕ್ಕಲಿಗರ ನಾಯಕರು, ನೀರಾವರಿ ತಜ್ಞರು, ಇನ್ನೂ ಸಹಿತ ಸಾಮಾನ್ಯ ಜನದ ಜೊತೆ ಭಾಳ ಹೊಂದಾಣಿಕೆ ಉಳ್ಳವರು, ದೊಡ್ಡವರು ಅಂತ ಹೇಳಿ ಆಸೆ ಪಟ್ಟು ನಾನು ಸಹಿತ ಅವತ್ತು 14 ಜನ ನಾವು ಇಂಡಿಪೆಂಡೆಂಟಾಗಿ ಗೆದ್ದಿದ್ದವರು. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ 140 ಬಂದಿರಲಿಲ್ಲ, 113 116 ಬಂದಿತ್ತು. ಆಗ ದೇವೇಗೌಡರು ನಮ್ಮನ್ನೆಲ್ಲ ಕರೆದು ನೀವು ನಮಗೆ ಸಪೋರ್ಟ್ ಕೊಡಬೇಕು ಅಂದಾಗ ನಾವು ಹೊರಗಡೆಯಿಂದ ಸಪೋರ್ಟ್ ಕೊಟ್ಟು ಸರ್ಕಾರಕ್ಕೆ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದರು. ನಮಗೆ ಸಂತೋಷ ಆಯಿತು. ಆಮೇಲೆ ನಮ್ಮನ್ನ ಇಲ್ಲಿ ನಾವು ಸಪೋರ್ಟ್ ಕೊಟ್ಟಿದ್ದೀವಿ ಇರಾದ ಮೇಲೆ ನನಗೆ BDA ಚೇರ್ಮನ್ JH ಪಟೇಲ್ರು BDA ಚೇರ್ಮನ್ರು ಮಾಡಿದರು, ಹೌಸಿಂಗ್ ಬೋರ್ಡ್ ಚೇರ್ಮನ್ರು ಮಾಡಿದರು. ಅಲ್ಲೂ ನನಗೆ ಭಾಳ ಕಿರುಕುಳ ಆಯಿತು. ಅದು ಯಾರಿಂದ ಅಂತ ನಾನು ಹೇಳಬೇಕಾಗಿಲ್ಲ. ನಾನು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ ನನ್ನನ್ನು ರಾಜೀನಾಮೆ ತಗೊಂಡ್ರು ಬೇಕಂತಲೇ. ಯಾಕೆ? ನಾನು ಬೆಳೀತಾ ಇದ್ದೀನಿ ಅಂತ ಹೇಳಿ, ರಾಜಕೀಯವಾಗಿ ಬೆಳೀತೀನಿ. ಯಾರು ನಮ್ಮ ಒಕ್ಕಲಿಗರ ಲೀಡರ್ಗಳೇ ಈ ನಮ್ಮ ದೇವೇಗೌಡರ ಸಮೀಪ ಇರ್ತಕ್ಕಂಥವ್ರೆ ನನಗೆ ಒಕ್ಕಲಿಗರದ ಇದರಲ್ಲಿ ಬೆಳೆದು ಬಿಡ್ತಾನೆ ಶಿವರಾಮೇಗೌಡ, ಇಂಡಿಪೆಂಡೆಂಟಾಗಿ ಗೆದ್ದವನೇ, ಹೌಸಿಂಗ್ ಬೋರ್ಡ್ನಲ್ಲಿದ್ದಾನೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ ತೆಗಿಬೇಕು ಅಂತ ಪ್ರಯತ್ನ ಮಾಡಿದರು. ಅವತ್ತು JH ಪಟೇಲ್ರವರು ನನಗೆ ಆಶೀರ್ವಾದ ಮಾಡಿ ನಾಗೇಗೌಡರು ಮತ್ತು ಬೈರೇಗೌಡರು, ಇವತ್ತೇನು ಕೃಷ್ಣ ಬೈರೇಗೌಡರು ಅವ್ರ ತಂದೆ ಅವರೆಲ್ಲ ಸೇರ್ಕೊಂಡು ನನಗೆ ಸಪೋರ್ಟ್ ಮಾಡಿ, ಸಿದ್ದರಾಮಯ್ಯ ಸಾಹೇಬರು ಇದ್ರು, ನನಗೆ ಸಪೋರ್ಟ್ ಮಾಡಿ ನನ್ನನ್ನು JDS ಸಪೋರ್ಟ್ ಮಾಡಿದ್ದೆ. ನಾನು JDS ಅಲ್ಲಿ ಸಿದ್ದರಾಮಯ್ಯನವರು JDS ನಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು. ಆಗ ನನಗೆ ನಾನು ನಾಗೇಗೌಡರು, ಬೈರೇಗೌಡರು ಇವರೆಲ್ಲರ ಜೊತೆ ತುಂಬ ಒಡನಾಡಿಕೆಯಲ್ಲಿದ್ದಾಗ ಪಟೇಲ್ರು ಕರೆದು ನನ್ನನ್ನು, ಸಿದ್ದರಾಮಯ್ಯನವರು ನನ್ನನ್ನು BDA ಚೇರ್ಮನ್ ಆಗಿ ಮಾಡಿದರು. ಅಲ್ಲ ಸರ್, ಈಗ ಒಕ್ಕಲಿಗ ಒಂದು ನಮ್ಮ ಕರ್ನಾಟಕದ ರಾಜಕೀಯ ಏನು ಚಿತ್ರಣ ತಗೊಂಡಂತೆ ರಾಜಕೀಯ ಬೆಳವಣಿಗೆ ನೋಡೋದಾದರೆ, ಸೊ ಹೀ ಈಸ್ ಫೇಮಸ್ ಅಂದರೆ ಒಂದು ಬ್ರ್ಯಾಂಡ್. ಅದು ಒಕ್ಕಲಿಗರು ಬೇಕೇ ಬೇಕು, ಲಿಂಗಾಯತರು ಹೆಂಗೆ ಬೇಕಾ ಹಾಗೆ ಒಕ್ಕಲಿಗರದು ಬೇಕೇ ಬೇಕು ಅಂತ. ಈಗ ಒಕ್ಕಲಿಗರಲ್ಲೇ ಒಂದು ಒಗ್ಗಟ್ಟಿಲ್ಲ, ಒಕ್ಕಲಿಗರಲ್ಲೇ ನಾವಷ್ಟೇ ಬೆಳಿಬೇಕು ಅಂತ ಹೇಳ್ತಾ ಇರೋ ನೀವು ಸೋ ಕಾಲ್ಡ್ ದೇವೇಗೌಡ ಕುಟುಂಬ ಇನ್ನೊಬ್ಬರು ಒಕ್ಕಲಿಗರ ಬೆಳೆಯೋಕ್ಕೆ ಯಾಕೆ ಸಾಧ್ಯ ಇಲ್ಲ? ಅವ್ರು ಹೇಳ್ತಾರೆ ಒಕ್ಕಲಿಗರ ನಾಯಕ, ನಾನು ನಾಯಕ, ಒಕ್ಕಲಿಗರನ್ನ ಈ ಕರ್ನಾಟಕದಲ್ಲಿ ಏನು ವಿಸ್ತರಣೆ ಮಾಡಿದ್ದಾರೆ. ದೇವೇಗೌಡರು ದೊಡ್ಡ ನಾಯಕರು. ಕುಮಾರಸ್ವಾಮಿ ಅವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಸೆಂಟ್ರಲ್ನಲ್ಲಿ ಮಂತ್ರಿಗಳಾಗಿದ್ದಾರೆ. ಇದೆಲ್ಲದಕ್ಕೂ ಅವ್ರ ಬಗ್ಗೆ ನಮಗೆ ತುಂಬ ಗೌರವ ಇದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಒಕ್ಕಲಿಗರನ್ನ ಮುಳುಗಿಸಿರೋದು ಇದೇ ಕುಟುಂಬ. ಅಂದರೆ ಇವರಷ್ಟೇ, ಇವ್ರ ಫ್ಯಾಮಿಲಿ ಅಷ್ಟೇ ಬೆಳಿಬೇಕು. ಆಮೇಲೆ ಯಾರು ಹೆಬ್ಬೆಟ್ಟಿರ್ತಾರೋ, ಅವ್ರು ಯಾರ ಹೆಸರು ಅವರು ಸ್ಟ್ರಾಂಗ್ ಆಗಿರ್ತಾರೋ ಅವ್ರನ್ನ ಮಾತ್ರ ಮುಗಿಸ್ಬಿಡ್ತಾರೆ. ಸ್ಟ್ರಾಂಗ್ ಇಲ್ದಾರನ್ನ ಕಂಟಿನ್ಯೂ ಮಾಡಿ. ಅಲ್ಲಿ ಒಕ್ಕಲಿಗ ಅಂತ ಈಗ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಕ್ಕಲಿಗರುಗಳು ನೀವು ಸೋ ಕಾಲ್ಡ್ ಯಾರು ಆಗಿರ್ಲಿ, ಅವರು ದೇವೇಗೌಡರು ದೇವೇಗೌಡ ಒಕ್ಕಲಿಗರ ಲೀಡರ್ ಯಾರಪ್ಪ? ದೇವೇಗೌಡರು. ನಮ್ಮ ನಾಯಕರು ಯಾರು? ದೇವೇಗೌಡರು. ಕುಮಾರಣ್ಣ. ಇಡೀ ಒಕ್ಕಲಿಗರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಲ್ಲ, ಮೆಜಾರಿಟಿ ಒಕ್ಕಲಿಗರು ಸಪೋರ್ಟ್ ಮಾಡ್ತಾರೆ. ಇನ್ನೂ ಸಹಿತ ನಮ್ಮ ಒಕ್ಕಲಿಗ ಜನಾಂಗದಲ್ಲಿ ದೇವೇಗೌಡರು ಒಂದು ನಂಬಿಕೆ ಇದೆ. ಆ ನಂಬಿಕೆ ಹಂಗೇ ಪ್ಲಾನ್ ಆಗಿ ಹೋಗ್ತಾ ಇದೆ. ಅದು ಭಾಳ ಹುಷಾರಾಗಿ ಕುಮಾರಸ್ವಾಮಿ ಅವರು ಸಹಿತ ಭಾಳ ಅದನ್ನ ಅನುಕಂಪದ ರೀತಿಯಲ್ಲಿ ಭಾಳ ಟ್ಯಾಲೆಂಟಾಗಿ ತಗೊಂಡು ಹೋಗ್ತಾವ್ರೆ. ಬಟ್ ಇಡೀ ಒಕ್ಕಲಿಗರನ್ನ ತೀರಿಸ್ತವ್ರು ಯಾರ ಈ ರಾಜ್ಯದಲ್ಲಿ ಮುಖಂಡಗಳಿದ್ರೆ ಅದು ಯಾವ ಬೇರೆ ಜನಾಂಗದ ಮುಖ್ಯಮಂತ್ರಿಗಳಾಗಲಿ, ಬೇರೆ ಜನಾಂಗದ ನಾಯಕರುಗಳಾಗಲಿ ಒಕ್ಕಲಿಗರನ್ನ ತೀರಿಸಿಲ್ಲ. ಒಕ್ಕಲಿಗರನ್ನ ತೀರಿಸಿರೋದೇ ಒಕ್ಕಲಿಗರ ಲೀಡರ್ ಆಗಿರ್ತಕ್ಕಂಥ ನಮ್ಮ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಕುಟುಂಬದವರು. ಈಗ ಉಪಮುಖ್ಯಮಂತ್ರಿ DCM ಏನಿದ್ದಾರೆ ಕಾಂಗ್ರೆಸ್ ಸರ್ಕಾರದ DK ಶಿವಕುಮಾರ್, ಹೀ ಈಸ್ ಆಲ್ಸೋ ಒಕ್ಕಲಿಗ. ಹೌದು. ಅವ್ರು ಒಕ್ಕಲಿಗ ಕುಮಾರಸ್ವಾಮಿಯವರು ಬೇಕೋ ಬೇಡವೋ ಮಂಡ್ಯ ಜಿಲ್ಲೆಯಲ್ಲಿ ಬಹಳಷ್ಟು ಓಟ್ಗಳನ್ನು ತೆಗೆದುಕೊಂಡು ಗೆದ್ರು. ನಾನು 3,67,000 ಲೀಡರ್. ನೀವು MP ಆಗಿದ್ರಲ್ಲ. ನಾನು MP ಆದಾಗ್ಲೂ ಕುಮಾರಸ್ವಾಮಿಯವರ ಕುಮಾರಸ್ವಾಮಿಯವರ ಆಶೀರ್ವಾದ, ದೇವೇಗೌಡರ ಆಶೀರ್ವಾದ, ಸಿದ್ದರಾಮಯ್ಯನವರ ಆಶೀರ್ವಾದ, ಕಾಂಗ್ರೆಸ್ನವರ ಆಶೀರ್ವಾದದಲ್ಲಿ 3,67,000 ಬಹುಮತಗಳ ಅಂತರದಿಂದ ಗೆದ್ದಿದ್ದೆ. ನನ್ನಿಂದ ಗೆದ್ದಿದ್ದೆ ಅಂತ ನಾನು ಹೇಳಲ್ಲ. ಆದರೆ ಕುಮಾರಸ್ವಾಮಿಯವರು 2.5 ಲಕ್ಷ ಓಟ್ನಲ್ಲಿ ಅಂತರದಿಂದ ಗೆದ್ದಿದ್ದಾರೆ. ನಾವು ತಿಳ್ಕೊಂಡಿದ್ದು ಕುಮಾರಸ್ವಾಮಿಯವರು ಡೆಲ್ಲಿಲಿ ಇದ್ದುಕೊಂಡು ಈ ದೇಶದ ಬೃಹತ್ ಕೈಗಾರಿಕಾ ಮಂತ್ರಿ, ಉಕ್ಕು ಮಂತ್ರಿ ಆಗಿರ್ತಕ್ಕಂಥವ್ರು ಇಷ್ಟೊಳಗೆ ಒಂದು 4-5 ಫ್ಯಾಕ್ಟ್ರಿನ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಜಿಲ್ಲೆಗೊಂದು, ತಾಲೂಕಿಗೊಂದು ಫ್ಯಾಕ್ಟ್ರಿಗಳನ್ನ ಮಾಡಿ ಎಲ್ಲ ಯುವಕರಿಗೆ, ಯುವತಿಯರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತೇಳಿ ಶುಗರ್ ಫ್ಯಾಕ್ಟ್ರಿ ಬಿಟ್ಬಿಡಿ. ಶುಗರ್ ಫ್ಯಾಕ್ಟ್ರಿ ಕುಮಾರಸ್ವಾಮಿ ಅವರಿಗೆ ಸ್ಮಾಲ್ ಥಿಂಗ್. ಶುಗರ್ ಫ್ಯಾಕ್ಟ್ರಿ ಕುಮಾರಸ್ವಾಮಿ ಅವ್ರ ಹತ್ರ ಇರ್ತಕ್ಕಂಥವೆಲ್ಲ ದೊಡ್ಡ ದೊಡ್ಡ ದೈತ್ಯ
ಕಂಪ್ನಿಗಳು ಅವ್ರ ಕೈಲಿ ಇರ್ತಕ್ಕಂಥವು. ಅವ್ರು ಅದು ಮಾಡ್ರಿ ಅಂದ್ರೆ ಹೋಗಿ ಬಂದು ಮೂಗಿ ಅಂತ ಹೇಳೋದೇನೋ ಹೇಳ್ತಾರೆ ಗಾದೆನ. ಇಲ್ಲಿ ಬಂದು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವ್ರನ್ನ ಕೆರಿತಾವ್ರೆ. ನಾನು ಇವತ್ತು ವಿನಂತಿ ಮಾಡ್ತೀನಿ ಕುಮಾರಸ್ವಾಮಿ ಅವರಿಗೆ, ನಿಮಗೆ ಕೈ ಮುಗಿತೀನಿ ಕುಮಾರಸ್ವಾಮಿ ಅವರೇ, ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನೀವು ದೊಡ್ಡ ಮಂತ್ರಿ ಆಗಿದ್ದೀರಿ, ಮಾಜಿ ಮುಖ್ಯಮಂತ್ರಿಗಳು, ನೀವು ದೊಡ್ಡ ಲೆಕ್ಕದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು. ನೀವು ಇಲ್ಲಿ ವಾರದಲ್ಲಿ 3 ದಿವಸ ಬಂದು ಡಿ ಕೆ ಶಿವಕುಮಾರ್ ಏನು ಮಾಡಿದ, ಸಿದ್ದರಾಮಯ್ಯ ಏನು ಮಾಡಿದ, ಇನ್ನೊಬ್ಬ ಏನು ಕೆಣಕೋದು, ಅವ್ರನ್ನ ಉಗಿಯೋದು, ಅವ್ರನ್ನ ಬೈಯೋದು, ಇಷ್ಟು ಬಿಟ್ರೆ ಇನ್ನೇನು ಮಾಡ್ತಾ ಇಲ್ಲ ಕರ್ನಾಟಕಕ್ಕೆ. HMT ಫ್ಯಾಕ್ಟ್ರಿ ಉದ್ಧಾರ ಮಾಡ್ತೀವಿ ಅಂತ ಹೋಗ್ಯವ್ರೆ, ಮಂಗಳೂರು ಫ್ಯಾಕ್ಟ್ರಿ ಉದ್ಧಾರ ಮಾಡ್ತೀವಿ, ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ಇವೆಲ್ಲ ಮಾಡ್ಲಿ ಅಂತವನ್ನ. ಅದೆಲ್ಲ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಮಾತು. HMTನ ಯಾರು ಮುಚ್ಚಿದ್ದರು? ಹಿಂದೆ ಹಳೆ ಟೆಕ್ನಾಲಜಿ ಇದಾಗೋದಿಲ್ಲ ಅಂತೇಳಿ ಅದನ್ನು ಮುಚ್ಚಿದ್ರು. ಆದರೆ ಭದ್ರಾವತಿ ಐರನ್ ಅಂಡ್ ಸ್ಟೀಲ್, ಭದ್ರಾವತಿಲಿ ಇರ್ತಕ್ಕಂಥವ್ರೆಲ್ಲ ನಾಗಮಂಗಲ ಕಡೆ ಜನ, ಅಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಭಾಳ ದೊಡ್ಡ ದೊಡ್ಡ ಅಲ್ಲಿ ಕೈಗಾರಿಕೆನಲ್ಲಿ ಮಾಡ್ತಿದ್ದರೆಲ್ಲ ನಾಗಮಂಗಲ ಮಂಡ್ಯ ಜನ, ಅವರೆಲ್ಲ ಪಾಪ ಕೆಲಸ ಇಲ್ದಲೆ ಎಲ್ಲ ಮುಗಿದೋಯ್ತು. 10 ಸರ್ಕಾರಗಳು ಬಂದು ಈಗೇನು ಮಾಡೋಕ್ಕಾಗ್ತಿಲ್ಲ. ನೀವು ಇಂಥವನ್ನ ತಗೊಂಡಿದ್ದೀರಿ, ಭದ್ರಾವತಿಗೆ ಹೋಗಿ ಬಂದಿದ್ದೀರಿ, ಮಂಗಳೂರಿಗೆ ಹೋಗಿದ್ದೀರಿ, HMT ಮಾತಾಡ್ತೀರಿ, ಇವನ್ನೆಲ್ಲ ಉದ್ಧಾರ ಮಾಡಿ, ಹೆಚ್ಚು ಕೆಲಸ ಮಾಡಿ ಬಿಡಿ ರಾಜ್ಯ ಸರ್ಕಾರನ ತೀಟೆ ಮಾಡೋದನ್ನ. ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಕುಮಾರಸ್ವಾಮಿ ಅವ್ರಿಗೆ ವಿನಂತಿ ಮಾಡ್ತೀನಿ, ಡಿ ಕೆ ಶಿವಕುಮಾರ್ ಅವರು ಸಹಿತ ಕುಮಾರಸ್ವಾಮಿ ಅವರಂಗೆ ಒಕ್ಕಲಿಗರ ಲೀಡರ್, ಅವ್ರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಿಡಿ. ಬರೀ ಕಾಲ ಎಳಿತಾರೆ, ಬರೀ ಮಾತೆತ್ತಿದ್ರೆ ಇವ್ರಿಬ್ರು ಕೆಸರಾಟವೇ ಕಾಣ್ತದೆ ಹೊರತು, ಈಗ ಇವ್ರೇನಾರ ಒಂದು ಬಂದು ಹೇಳಿಕೆ ಕೊಟ್ಟಾಗ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೌಂಟರ್ ಕೊಡ್ತಾರೆ. ಅಲ್ಲಿಗೆ ಒಂದು ಕೌಂಟ್ರಿ ಇವ್ರದ್ದು, ಅಲ್ಲಿಗೆ ಒಂದು ಕೌಂಟ್ರಿ ಇವ್ರದ್ದು. ಇದನ್ನ ಈ ರಾಜ್ಯ ನೋಡ್ತಾ ಇದೆಯಾ ಹೊರತು ಕುಮಾರಸ್ವಾಮಿಯವರು, ನಾನು ವಿನಂತಿ ಮಾಡ್ತೀನಿ ಕುಮಾರಸ್ವಾಮಿ, ನಾನು ಅವರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಅವ್ರು ನನ್ನನ್ನು MP ಮಾಡಿದ್ದವರು, ಆದರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವರು ಮತ್ತು ಕಾಂಗ್ರೆಸ್ನವ್ರು ಸೇರಿ MP ಮಾಡಿದ್ರು, ಅವರಿಗೆ ವಿನಂತಿ ಮಾಡ್ತೀನಿ, ಡೆಲ್ಲಿ ಲೆವೆಲಲ್ಲಿ ಫೈಟ್ ಮಾಡಿ, ಹೋಗಿ ಉತ್ತರ ಪ್ರದೇಶಕ್ಕೆ, ವೆಸ್ಟ್ ಬೆಂಗಾಲ್ಗೆ ಹೋಗಿ, ಬಿಹಾರ್ಗೆ ಹೋಗಿ, ಗುಜರಾತ್ಗೆ ಹೋಗಿ, ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಬೇಕಾದಷ್ಟು ಇನ್ನೂ MNC ಕಂಪ್ನಿಗಳು, ಆಟೋಮೊಬೈಲ್ ಕಂಪ್ನಿಗಳು ಇಡೀ ಇಂಡಿಯಾಕ್ಕೆ ಬಂದಿಲ್ಲ, ಅವನ್ನೆಲ್ಲ ತರ್ತಕ್ಕಂಥ ಕೆಲಸ ಮಾಡಿ, ಉದ್ಯೋಗ ಸೃಷ್ಟಿ ಮಾಡಿ, ಈ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೇದು ಮಾಡಿ. ಡಿ ಕೆ ಶಿವಕುಮಾರ್ ಒಬ್ರು ಬೆಳೀತಾರೆ ಅಂತ ಏನಾರ ಮಾಡಿ ಅವ್ರ ಮುಖಕ್ಕೆ ಪಸಿ ಬಳಿಬೇಕು ಅಂತ ಹುಡುಕ್ತೀರಿ, ಬೆಂಗಳೂರಿಗೆ ಬಂದ್ರೆ ಇನ್ನೇನು ಕೆಲಸ ಇಲ್ಲ. ಡಿ ಕೆ ಮೇಲೆ ಒಂದು ಸ್ಟೇಟ್ಮೆಂಟ್ ನಿಮ್ದು ರೆಡಿ ಇರುತ್ತೆ, ಸಿದ್ದರಾಮಯ್ಯನವ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ರೆಡಿ ಇರುತ್ತೆ, ಇದು ಬಿಟ್ಟರೆ ಇನ್ನೇನು ಆಯ್ತಾ ಇಲ್ಲ.